ಜಾಸ್ತಿ ಮಾತಾಡ್ಬಿಟ್ಟ. ಮೋಸ್ಟ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ದಾಗ್ಲೇ ಜಾಸ್ತಿ ಮಾತಾಡ್ತೀನಿ ಅನ್ಸುತ್ತೆ. ಆ, ನೀವ್ ಇವತ್ತೇನು ಹೇಳ್ಬೇಕಾಗಿಲ್ಲ. ಒಂದೆರಡು ದಿನ ಟೈಮ್ ತಗೊಳ್ಳಿ. ನಾನು ಆಸ್ಟ್ರೇಲಿಯಾಕ್ಕೆ ಹೋಗೋದಕ್ಕೆ ಇನ್ನೂ 15 ದಿನಗಳಿದೆ. ಅಷ್ಟ್ರಲ್ಲಿ ಹೇಳಿದ್ರೆ ಸಾಕು. ಹೇಳಿಲ್ಲ ಅಂದ್ರೂ ಬೇಜಾರಿಲ್ಲ. ನೀವೇನು ಮಾತೇ ಆಡ್ತಿಲ್ಲ. ಛಾಯಾ ಅವರ, ನೀವು ನಿಂತಿದ್ದೀರಾ? ನೈಸ್ ಮೀಟಿಂಗ್ ಯು ಮಿಸ್ಟರ್ ರವಿ. ನನ್ನ ಉತ್ತರಕ್ಕೋಸ್ಕರ 15 ದಿನ ಕಾಯೋ ಅವಶ್ಯಕತೆ ಇಲ್ಲ. ನನ್ನ ಉತ್ತರನ ಈಗ್ಲೇ ಹೇಳ್ಬಿಡ್ತೀನಿ. ಗುಡ್ ಬೈ. ಪುಟಾಣಿ, ನನ್ನನ್ನು ಏಕೆ ತಡೆದೆ? ತಂದೆಯವರೊಡನೆ ಮಾತನಾಡಬೇಕಿತ್ತು. ಅಯ್ಯೋ, ಅದಾಗೆಲ್ಲ ಕೆಲ್ಸ ಮಾಡಲ್ಲ. ಏಕೆ? ಈ ಮೈಕು ಎಂದೆಯಲ್ಲ, ಅದನ್ನು ಹಿಡಿದು ಮಾತನಾಡಿದವರ ಮಾತು ದೂರದವರೆಗೂ ಕೇಳಿಸುತ್ತಿತ್ತು. ದೂರ ಅಂದ್ರೆ 1-2 ಕಿಲೋಮೀಟರ್ ಕೇಳಿಸ್ಬೋದಷ್ಟೇ. ಅದು ಅಲ್ಲದೆ ನೀವು ಗಂಧರ್ವ ಕನ್ಯೆ ಅಂತ ಎಲ್ರೂ ಮುಂದೆ ಹೇಳೋ ಆಗಿಲ್ಲ. ಏಕೆ? ಅದು ಸತ್ಯವಲ್ಲವೇ? ನಾನು ಗಂಧರ್ವ ಕನ್ಯೆ. ನೀವಾಗೆಲ್ಲ ಹೇಳಿದ್ರೆ ಪ್ರಾಬ್ಲಮ್ ಆಗತ್ತೆ. ಅಯ್ಯೋ, ಪ್ರಾಬ್ಲಮ್ ಹೇಗಪ್ಪ ಹೇಳೋದು? ಹಾ, ಸಮಸ್ಯೆ ಸಮಸ್ಯೆ ಆಗತ್ತೆ. ಅದೇ ಏಕೆ? ಯಾಕೆ ಅಂದ್ರೆ ಇದು ಭೂಮಿ. ಇಲ್ಲಿ ಯಾರಿಗೂ ಮ್ಯಾಜಿಕ್ ಗಂಧರ್ವ ಲೋಕ ಅಂದ್ರೆ ನಂಬಿಕೆ ಇಲ್ಲ. ಆದರೆ ನೀನು ನಂಬಿದೆಯಲ್ಲ. ಎಲ್ರು ನಂತರ ಇರಲ್ಲ ಇಲ್ಲಿ. ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು. ನಾನು ಭೂಲೋಕಕ್ಕೆ ಬಂದ ದಿನ ನಾಗರಾಜ ಇದನ್ನೇ ಹೇಳಿದರು. ನಾಗರಾಜ ಅಂದ್ರೆ ಹಾವಾ? ಹೌದು, ಎಲ್ಲಾ ನಾಗಗಳಿಗೆ ರಾಜ. ಮತ್ತೆ ಅವ್ರು ಹೇಳಿದ್ಮೇಲೆ ಅವ್ರ ಮಾತು ಕೇಳ್ಬೇಕು ತಾನೆ ನೀವು. ಮಾನವರಿಗೆ ನಾನು ಗಂಧರ್ವ ಕನ್ಯೆ ಎಂದು ಗೊತ್ತಾದರೆ ಅಂತಹ ಅನಾಹುತವಾಗುತ್ತದೆಯೇ? ಕೈ ರವಿ, ಏನಾಯ್ತು? ಹೇಗೋ ಬಿದ್ದೆ? ತಳ್ಬಿಟ್ರ? ತಳ್ಳಿದ್ರ? ಯಾರು? ನಿಮ್ಮ ಅಕ್ಕ ಛಾಯಾ. ಅಮ್ಮ, ಏನ್ ಹೇಳ್ತಿದ್ಯಾ ರವಿ? ನಿಮ್ಮ ಅಕ್ಕ ಛಾಯಾ ನನ್ನ ಮಗಳಿಗೆ ಏನ್ ಮಾಡ್ದೆ ಹೇಳೋ? ಛಾಯಾ ತಳ್ಳದ್ಲು. ಅಕ್ಕ ನೋಡ್ತಾ ಇದೆ. ಏನಾಯ್ತು? ಪಾಪ ಬಾಲ್ಕನಿಯಿಂದ ಬಿದ್ಬಿಟ್ಟ. ದೇವ್ರ ದಯಿಂದ ಏನೂ ಆಗ್ಲಿಲ್ಲ. ತಲೆ ಏನಾದ್ರು ಕೊಟ್ಟಿದ್ರೆ ಸತ್ತೇ ಹೋಗ್ಬಿಡ್ತಿದ್ದ. ಕೈ ಭುಜಕ್ಕೆ ಪೆಟ್ಟು ಬಿದ್ದಿದೆ. ನಿಂಗೆ ಹೇಗ್ ಗೊತ್ತಾಯ್ತು? ನಾನು ಇದಕ್ಕೂ ಮುಂಚೆ ನೋಡಿದ್ದೇನೆ. ಇದನ್ನು ನಾನು ಸರಿ ಮಾಡಬಲ್ಲೆ.
ಅಕ್ಕ ಅಕ್ಕ ಏನಾಯ್ತು? ಪ್ರದ್ಯುಮ್ನ ಪ್ರದ್ಯುಮ್ನ ನಾ ತಪ್ಪು ಮಾಡ್ಬಿಟ್ಟೆ ಪ್ರದ್ಯುಮ್ನ, ನಾ ತಪ್ಪು ಮಾಡ್ಬಿಟ್ಟೆ. ಪಾಪಿ ನಾನು ಪ್ರದ್ಯುಮ್ನ, ತಪ್ಪು ಮಾಡ್ಬಿಟ್ಟೆ. ಏನ್ ತಪ್ಪು ಅಕ್ಕ? ನನಗೇನು ಅರ್ಥ ಆಗ್ತಾ ಇಲ್ಲ. ಈ ಸ್ಥಿತಿಯಲ್ಲಿ ಏನೋ ನೋಡಕ್ ಆಗ್ತಿಲ್ಲ. ಇರು ಅಕ್ಕ, ನಿನಗೇನು ಆಗಿಲ್ಲ ಅಲ್ವಾ? ಆರಾಮಾಗಿದೆಯಾ ತಾನೆ? ಪ್ರದ್ಯುಮ್ನ ಪ್ರದ್ಯುಮ್ನ ತಪ್ಪು ಮಾಡ್ಬಿಟ್ಟೆ ಪ್ರದ್ಯುಮ್ನ. ನಾನು ರವಿ ಅವ್ರನ್ನ ತಳ್ಳಿಬಿಟ್ಟೆ. ಪ್ರದ್ಯುಮ್ನ, ರವಿ ಹುಷಾರಾಗಿದ್ದಾರೆ ತಾನೆ? ಅವ್ರಿಗೇನು ಆಗಿಲ್ಲ ತಾನೆ? ಹೇಳು ಪ್ರದ್ಯುಮ್ನ, ಪ್ಲೀಸ್ ಹೇಳು. ನೀನ್ ಯೋಚನೆ ಮಾಡ್ಬೇಡಕ್ಕ, ಅವನಿಗೇನು ಆಗಿಲ್ಲ. ಸತ್ಯ, ದೇವ್ರ ದಯೆ. ಮೂಳೆಗಿಳಿ ಮುರಿದಿರ್ಬೇಕೇನೋ. ಫೋನ್ ಕೊಡಿ, ಆಂಬುಲೆನ್ಸ್ ಕಳಿಸ್ತೀನಿ. ಚಾಯಿಂಗ್ ಏನಾಯ್ತು ಅಂತ ಗೊತ್ತಾಗೋವರೆಗೂ ಇಲ್ಲಿಂದ ಯಾರು ಹೋಗುವಾಗಿಲ್ಲ. ಎಲ್ಲಿಯೂ ಹೋಗೋದು ಬೇಡ, ಇದನ್ನು ನಾನು ಸರಿ ಮಾಡಬಲ್ಲೆ. ಆಮ್ರಪಾಲಿ, 2 ಕ್ಷಣದಲ್ಲಿ ಈ ಮಾನವನ ಕೈ ಸರಿ ಹೋಗುತ್ತದೆ. ಏನು ಬೇಡ, ನೀನ್ ಈಗ ಮಾಡಿರೋ ರಾಧ ಅಂತಾನೆ ಸಾಕು. ಮಾನವ, 2 ನಿಮಿಷ ನನ್ನ ಮೇಲೆ ನಂಬಿಕೆ ಇಡು. ಒಂದೇ ಒಂದು ಕ್ಷಣ ನೋವಾಗಬಹುದು, ಭಯ ಪಡುವ ಯಾರು ಇದನ್ನ ಮಾಡು ಅಂತ ಹೇಳಿದ್ರು ನಿನಗೆ? ನೋವಿಲ್ಲ, ಕೈ ಸರಿಯಾಯ್ತು ಅನ್ಸುತ್ತೆ. ಅಲ್ಲ, ಇದೆಲ್ಲ ನಿಂಗೆ ಹೇಗ್ ಗೊತ್ತು? ಇದೇನೋ ಮೊದಲ ಬಾರಿ ಏನಲ್ಲವಲ್ಲ, 100 ಬಾರಿ ಮಾಡಿದ್ದೇನೆ. ಎಲ್ ಮಾಡಿದ್ಯಾ? ಯುದ್ಧದಲ್ಲಿ. ಆಮ್ರಪಾಲಿ, ಛಾಯಾ, ನೀನ್ ಆರಾಮಿದ್ಯಲ್ಲ? ಇವನೇನು ನಿನಗೆ ತೊಂದರೆ ಕೊಟ್ಟಿಲ್ಲ ತಾನೆ? ನಾನ್ ಅವಳನ್ನ ತಳ್ಳಿಲ್ಲ, ಅವಳೇ ನನ್ನನ್ನು ತಳ್ಳಿರೋದು. ನೀವು ನೋಡಿದ್ರೆ ಅವಳನ್ನ ಒಳ್ಳೆಯವಳನ್ನಾಗಿ ಮಾಡಿ ನನ್ನನ್ನೇ ಕೆಟ್ಟವನ್ ತರ ನೋಡ್ತಾ ಇದ್ದೀರಾ. ನಡೆಯೋದಕ್ ಬರುತ್ತೆ ಛಾಯಂಗೆ, ಅವಳೇ ನನ್ನನ್ನು ತಳ್ಳಿತು. ಎಲ್ಲರ ಹತ್ರ ಸುಳ್ಳು ಹೇಳ್ತಾ ಇದ್ದಾಳೆ. ರವಿ, ಏನ್ ಮಾತಾಡ್ತಾ ಇದೀಯ ಅಂತ ಪ್ರಜ್ಞೆ ಇದೆ ನಿಂಗೆ? ಅವಳ ಕಾಲ್ ಸರಿಯಾಗಿ ಇದೆ ಅಂತ ರಿಪೋರ್ಟ್ ನೋಡಿದ ತಕ್ಷಣ ಹೇಳಿಲ್ವ ನಾನು ನಿನ್ಗೆ? ರವಿ, ಇವ್ರಿಗೇನೋ ಆಘಾತ ಆಗಿದೆ, ಎಮೋಷನಲಿ ಹರ್ಟ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಸುಳ್ಳು ಹೇಳ್ತಿದ್ದಾಳೆ ಅವಳು ನಿಮ್ಮ ಹತ್ರ. ರವಿ, just stop it! ಓಕೆ ಓಕೆ, ನಂದೇ ತಪ್ಪು. ನೀನ್ ಹೇಳ್ದೆ ಅಂತ ಬಂದೆ ನೋಡು, ನಂದೇ ತಪ್ಪು. ಪಾಪ ಫ್ರೆಂಡ್ ತಂಗಿ ಕಾಲಿಲ್ಲ, ಮದ್ವೆ ಆದ್ರೆ ಬಾಯ್ ಕೊಡ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಸುಳ್ಳಿನ ಮಾತ್ರ ಮದ್ವೆ ಆಗಲ್ಲ. ನಮ್ಮಕ್ಕ ಸುಳ್ಳಿ ಅಲ್ಲ.
ನಾನ್ ಮಾತ್ರ ಯಾರ ಮಾತು ಕೇಳಲ್ಲ ಅನ್ಕೊಂಡಿದ್ದೆ, ನೀನು ನನ್ಗಿನ್ನ ಜಾಸ್ತಿ. ನನ್ನ ಮೇಲೆ ಕೋಪವೇ ಪುಟಾಣಿ? ಕೋಪ ಬರ್ದೆ ಇನ್ನೇನು? ಏಕೆ? ನಾನ್ ಹೇಳಿದ್ದೇನು, ನೀನ್ ಮಾಡಿದ್ದೇನು? ಪಾಪ ಆ ಮಾನವ ಎಷ್ಟು ನೋವಿನಲ್ಲಿದ್ದ. ಅದಕ್ ಡಾಕ್ಟರ್ ಖರ್ಚು ಏನೋ ಮಾಡ್ತಿದ್ರು, ನೀನ್ ಯಾಕೆ ಮಾಡ್ತೀನಿ ಅಂದೆ? ಎಲ್ರಿಗೂ ಅನುಮಾನ ಬರಲ್ವಾ ನಿನ್ ಮೇಲೆ? ಮೊದ್ಲೇ ದೊಡ್ಡಪ್ಪ ನಿನ್ ಮೇಲ್ ಸಿಟ್ಟು, ಮನೆಗ್ ಯಾಕೆ ಸೇರ್ಸಿದ್ರಿ ಅಂತ ರೇಗಾಡ್ತಾ ಇದ್ರು. ನೀನು ಹೀಗ್ ಮಾಡಿದ್ರೆ? ನನ್ಗೊಂದ್ ವಿಷಯ ಹೇಳು, ನಿಮ್ ಗಂಧರ್ವ ಲೋಕದಲ್ಲಿ ಎಲ್ರು ಹಿಂಗೇನಾ? ಹೀಗೆ ಅಂದರೆ? ಯಾರಿಗೂ ಬುದ್ಧಿ ಇಲ್ವಾ ಅಂತ. ಗಂಧರ್ವರು ಮಾನವರಿಗಿಂತಲೂ ಬುದ್ಧಿವಂತರು. ಓ, ನೀನ್ ಮಾತ್ರ ಹಿಂಗ? ಕರ್ಮ, ಈ ಏಲಿಯನ್ಗೆ ಹೆಂಗಪ್ಪ ಹೇಳ್ಕೊಡೋದು? ಇಲ್ಲಿ ಹಾಗಂದರೇನು? ಏಲಿಯನ್ ಅಂದ್ರೆ ಬೇರೆ ಪ್ಲಾನೆಟ್ ಅಂದ್ರೆ ಗ್ರಹ, ಬೇರೆ ಗ್ರಹದಿಂದ ಬಂದವಳು ಅಂತ. ಆದರೆ ನಾನು ಬೇರೆ ಗ್ರಹದಿಂದ ಬಂದವಳಲ್ಲ. ಗಂಧರ್ವ ಲೋಕನು ಬೇರೆ ಗ್ರಹನೇ ತಾನೆ? ಬೇರೆ ಲೋಕವಷ್ಟೇ, ಬೇರೆ ಗ್ರಹವಲ್ಲ. ಅಯ್ಯೋ, ಅದನ್ ಬಿಟ್ಬಿಡಮ್ಮ ತಾಯಿ. ಎಲ್ರಿಗೂ ನಿನ್ ಗಂಧರ್ವ ಲೋಕದಳು ಅಂತ ಹೇಳ್ದೆ ಅದೇ ನಿಂಗ್ ಸಮಾಧಾನನೇ ಆಗಲ್ವಾ? ಏಕೆ? ಹೇಳುವುದು ತಪ್ಪೇ? ನಿನಗೆ ಎಲ್ರತ ನನ್ ಗಂಧರ್ವ ಕನ್ಯೆ ಅಂತ ಹೇಳ್ಕೊಂಡ್ ತಿರ್ಗಾಡ್ತಿದ್ರೆ ನೀನೊಂದಿನ ಮೆಂಟಲ್ ಹೆಲ್ತ್ ಹಾಸ್ಪಿಟಲ್ಗೆ ಹಾಕ್ತಾರ ಅಷ್ಟೇ. ಹಾಗಂದರೇನು? ಹಾ, ನನಗೆ ಬುದ್ಧಿ ಭ್ರಮಣೆಯಾಗಿದೆ ಎಂದು ಹೇಳುತ್ತಿರುವೆಯಾ? ಎಷ್ಟು ಧೈರ್ಯ ನಿನಗೆ? ನೀನ್ ಮಾತಾಡ್ತಿರೋದು ಅರಸು ಮನೆ ಹಿರಿಮಗಳು ಬಗ್ಗೆ ಅನ್ನೋದು ನೆನ್ಪಿರ್ಲಿ. ಕ್ಷಮಿಸ್ಬಿಡಿ, ತಪ್ಪಿಲ್ಲ ನಂದೆ. ನಾನೇ ತಳ್ಳಿದೆ ರವಿ ಅವ್ರನ್ನ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ರವಿ. ಏನಾಯ್ತು ಛಾಯಾ? ನನ್ ಮೆಡಿಕಲ್ ರಿಪೋರ್ಟ್ ನಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನನ್ ಮನ್ಸಿನಲ್ಲೇ ಎಲ್ಲ ಪ್ರಾಬ್ಲಮ್ ಇರೋದು ಅಂತ ರವಿ ಹೇಳಿದ್ರು. ಹೌದು ಹೇಳ್ದೆ. ಹಾಗೆ ಮಾತಾಡ್ತಾ ಇವ್ರಿಗೆ ಬೆನ್ ಮಾಡಿ ನಿಂತಿದ್ದೆ. ತಿರುಗ್ ನೋಡಿದ್ರೆ ಇವ್ರು ನಿಂತಿದ್ದಾರೆ. ಮುಖದಲ್ಲಿ ಅದೇನೋ ಒಂಥರ ವಿಚಿತ್ರವಾದ ನಗು. ಹಾಗೆ ತಳ್ಳೆ ಬಿಟ್ರು ನನ್ನನ್ನ. ನೀನ್ ಮುಚ್ಚ ಬಾಯಿ. ನೀ ಹೇಳಮ್ಮ. ನಾನ್ ಏನು ಮಾತಾಡ್ಲೇ ಇಲ್ಲ ಅಪ್ಪ. ಯಾಕೆ ಇವ್ರು ಹೀಗೆಲ್ಲ ಹೇಳ್ತಾ ಇದ್ದಾರೆ ಅಂತ ತುಂಬಾ ಸಂಕಟ ಆಯ್ತು. ಆಮೇಲೆ ನಿನ್ ಕೈಲಿ ನಡೆಯಕ್ಕಾಗತ್ತೆ, ನಾನ್ ನಿನಗ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ನಾನ್ ಬೇಡ ಬೇಡ ಅಂದೆ. ಇಲ್ಲ, ಇವತ್ ನಿನ್ ಹತ್ರ ನಡೆಸ್ತೀನಿ ಅಂತ ಹೇಳಿದ್ರು. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಪ್ಪ. ಅವಾಗ ನಾನು ಇವ್ರನ್ನ ತಳ್ಳಿಬಿಟ್ಟೆ. ಆಗ ಅವರು ಬಾಲ್ಕನಿಯಿಂದ ಸುಳ್ಳು. ನನ್ನ ಕ್ಷಮಿಸ್ಬಿಡಿ ರವಿ ಅವರೇ, ನನ್ನ ತಪ್ಪಾಯ್ತು. ನಾಟಕ ಮಾಡ್ಬೇಡಿ ನೀವು. ಯು ಕ್ಯಾನ್ ವಾಕ್, ನಡಿಯಕ್ ಬರೋದಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದೀರಾ. ನಾನು ಡಾನ್ಸರ್ ಆಗಿದ್ದೆ ರವಿ, ನಿಮ್ಗೂ ಗೊತ್ತು ಅದು. ನಾನು ಡಾನ್ಸ್ ಮಾಡ್ಬೇಕಾದ್ರೆ ಎಷ್ಟು ಖುಷಿಯಾಗಿದ್ದೆ ಗೊತ್ತಾ? ದಿನ ಅನ್ಕೋತೀನಿ ನಾನ್ ಡಾನ್ಸ್ ಮಾಡೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ನಾನ್ ಯಾಕೆ ಹಿಂಗ್ ಸುಳ್ಳು ಹೇಳ್ಕೊಂಡು ಇದ್ದಾರೆ ವೀಲ್ ಚೇರ್ನಲ್ಲಿ
ಛಾಯಾ, ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ನೀವ್ ಯಾಕೆ ಸುಳ್ಳು ಹೇಳ್ತಿದ್ದೀರಾ? ನಿಮ್ಗೆ ಅದರಿಂದ ಏನ್ ಲಾಭ ಅಂತ ಐ ಡೋಂಟ್ ನೋ. ಆದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನಿಮಗ್ ನಡೆಯೋದಕ್ ಬರುತ್ತೆ. ರವಿ ಪ್ಲೀಸ್, ದಯವಿಟ್ಟು ಇಲ್ಲಿಗೆ ನಿಲ್ಸ್ಬಿಡು. ನಂಬಿಕೆ ಇಲ್ಲ ಅಲ್ವಾ ನಿಮ್ಗೆ? ನಿಮ್ ಯಾರಿಗೂ ನಂಬಿಕೆ ಇಲ್ಲ ಅಲ್ವಾ? ತೋರಿಸ್ತೀನಿ. ನಿಂತ್ಕೋ. ನಾನು ಗಂಧರ್ವ ಕನ್ಯೆ, ಮಹಾಮಂತ್ರಿ ಭದ್ರದೇವನ ಮಗಳು, ಸೂರ್ಯದೇವನ ಆಶೀರ್ವಾದದಿಂದ ಭೂಮಿಗೆ ಬಂದವಳು. ನನಗೆ ಮತಿಭ್ರಮಣೆಯಾಗಿದೆ ಎನ್ನುವಷ್ಟು ಧೈರ್ಯವೇ ನಿನಗೆ? ಪುಟಾಣಿ, ನನ್ನನ್ನು ಕ್ಷಮಿಸು. ನಿನ್ನದೇನೂ ತಪ್ಪಿಲ್ಲ. ನಾನೇ ನಾನ್ ಹಂಗ್ ಹೇಳ್ದೆ ಅಂತ ಬೇಜಾರಾಯ್ತಾ? ನೀನು ಹೇಳಿದ್ದು ಸತ್ಯವೇ ಅಲ್ಲವೇ? ನಾನ್ ಏನೋ ಹೇಳ್ಬಿಟ್ಟೆ. ನೀನ್ ಸರಿಯಾಗೇ ಇದೆಯಾ ಆಮ್ರಪಾಲಿ? ಸಾರಿ, ನಾನ್ ಹೇಳ್ಬಾರ್ದಾಗಿತ್ತು. ಗಂಧರ್ವ ಲೋಕಕ್ಕೆ ಭೂಲೋಕದವರು ಬಂದಿದ್ದರೆ ಎಲ್ಲರೂ ಅವರಿಗೆ ಮತಿಭ್ರಮಣೆಯಾಗಿದೆ ಎಂದೇ ಭಾವಿಸುತ್ತಿದ್ದರಲ್ಲವೇ? ನನ್ನ ತಂದೆ ನನ್ನನ್ನು ಭೂಲೋಕಕ್ಕೆ ಕಳಿಸುವಾಗ ನನ್ನ ಮನಸ್ಸಿನಲ್ಲಿದ್ದದ್ದು ಒಂದೇ ಗುರಿ, ರಾಜಕುಮಾರನನ್ನು ಕರೆತರಬೇಕು ಎಂಬುದು. ಭೂಲೋಕದ ರೀತಿ ನೀತಿಗಳಾಗಲಿ ಮಾನವರ ಮನಸ್ಸಾಗಲಿ ನನಗೇನೂ ತಿಳಿದಿಲ್ಲ. ಎಲ್ಲರೂ ನನ್ನ ಕಡೆ ಬೆರಳು ಮಾಡಿ ನಗುತ್ತಾರೆ. ಅದ್ ಅವ್ರ ತಪ್ಪು, ಕೊಬ್ಬವರಿಗೆಲ್ಲ. ನೀನ್ ತಲೆ ಕೆಡ್ಸ್ಕೊಂಬೇಡ. ಅವರ ತಪ್ಪಾದರೂ ಅವರು ಹಾಗೆ ಮಾಡುವುದಕ್ಕೆ ಕಾರಣವಿದೆಯಲ್ಲವೇ? ಅವರ ಕಣ್ಣಿಗೆ ನಾನು ಅಮ್ಮ, ಮಾತಾಡೋದಿಕ್ಕೇನು ಉಳ್ದಿಲ್ಲ. ಅಲ್ಲಮ್ಮ, ನಿಮ್ ಮೊಮ್ಮಗಳು. ನನ್ನ ಮೊಮ್ಮಗಳ ಬಗ್ಗೆ ಮೂರನೇವರಿಂದ ಕಲಿಯೋ ದುರ್ವಿಧಿ ಇನ್ನು ಈ ಮಾಯಿಗ್ ಬಂದಿಲ್ಲ. ಪರಿಸ್ಥಿತಿ ಹಾಳಾಗಿ ನೀನು ಪೊಲೀಸ್ ಸ್ಟೇಷನ್ ಸೇರೋದು ತಪ್ಪಿಸ್ಬೇಕು ಅಂದ್ರೆ ಮೊದಲು ಈ ಮನೆಯಿಂದ ಹೋಗು. ಈ ಮನೆಯವ್ರಿಗೆ ಕಣ್ಮುಂದೆ ಆಗ್ತಿರೋ ನಿಜ ಕಾಣಿಸ್ತಿಲ್ಲ ಅನ್ನಿಸ್ತಿದೆ. ಯು ಆಲ್ ವಿಲ್ ರಿಗ್ರೆಟ್ ಫಾರ್ ದಿಸ್. ನೀವೆಲ್ಲ ಅನುಭವಿಸ್ತೀರಾ. ಐಮ್ ಸಾರಿ ಅಕ್ಕ, ಎಲ್ಲ ನಂದೇ ತಪ್ಪು. ಎಲ್ಲ ನಿಂದೆ ತಪ್ಪು. ಮಾಯಿ,
ಪ್ರದ್ಯುಮ್ನನ ಮೇಲೆ ಕೈ ಮಾಡೋದಕ್ಕೆ ಎಷ್ಟು ಧೈರ್ಯ ನಿನಗೆ ಸತ್ಯ? ಅಲ್ಲಮ್ಮ ಹೀಗೆ ಅದು ಅವನು ಈ ಮನೆ ಭವಿಷ್ಯ. ಅರಸು ಮನೆ ವಾರಸ್ದಾರ. ಇನ್ನೊಂದ್ ಸರ್ತಿ ಅವನ್ ಮೇಲೆ ಏನಾದ್ರೂ ಕೈ ಮಾಡಿದ್ರೆ ನಿನ್ನ ಮಾಯ ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ಇದು ಅರಸು ಮನೆ ವಿಷಯ. ದಯವಿಟ್ಟು ಕ್ಷಮೆ ಇರಲಿ. ಎಲ್ರೂ ಹೊರಡ್ಬೋದು. ಮೈ ಮೈ ಪ್ಲೀಸ್ ಮೈ, ನನ್ ವಿಷಯಕ್ಕೆ ಅಪ್ಪನ ಜೊತೆ ಜಗಳ ಆಡ್ಬೇಡಿ ಪ್ಲೀಸ್. ನನ್ಗೋಸ್ಕರ ನೀವು ಅಪ್ಪನ್ಗೆ ಹೊಡಿಬಾರ್ದಿತ್ತು ಮೈ. ಎಲ್ಲ ನಂದೇ ತಪ್ಪು. ಐ ಆಮ್ ಸಾರಿ. ನನ್ನ ಕ್ಷಮಿಸ್ಬಿಡಪ್ಪ. ಅಂತ ಕರಿಬೇಡ.